Hi, myself Malesh Naik, lecturer in Civil Engineering Department, Government Polytechnic, Harapanhalli. This online class conducted by Department of Collegiate and Technical Education. In this online class, I am handling the subject of engineering mechanics and strength of material in third semester civil engineering students. Third semester diploma in civil engineering students. In this subject, I am taking for chapter unit number 2, simple trusses and strain. This is my sixth session on this unit. In previous session alli ನಾನು ಫಸ್ಟ್ ಸೆಷನ್ ಅಲ್ಲಿ ಡೆಫಿನೇಷನ್ ಆಫ್ ಡಿಫರೆಂಟ್ ಟೈಪ್ ಆಫ್ ಡೆಫಿನೇಷನ್ ಬಗ್ಗೆ ಹೇಳಿದ್ದೀನಿ. ಟ್ರಸ್, ಸ್ಟ್ರೈನ್, ಆಗ್ಲಿಸ್, ವಾಟ್ ಇಸ್ ದ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್, ವಾಟ್ ಇಸ್ ದ ಸೌಂಡ್ಸ್, ರಿಜಿಡ್ ಬಾಡಿ, ಎಲಾಸ್ಟಿಕ್ ಬಾಡಿ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಇನ್ ಫಿಫ್ತ್ ಸೆಷನ್ ಅಲ್ಲಿ ಪ್ರೂಫ್ ಟ್ರಸ್ ಅಂದರೆ ಏನು, ವಾಟ್ ಇಸ್ ದ ಪ್ರೂಫ್ ಟ್ರಸ್, ಅದು ಹೇಗೆ ಬರುತ್ತೆ, ಯಾಕೆ ಅದರಲ್ಲಿ ಈಲ್ಡ್ ಕಾಣಲ್ಲ ನಮಗೆ ಅನ್ನೋದನ್ನ ಅದ್ರ ಬಗ್ಗೆ ಹೇಳಿದ್ದೀನಿ. ಈಲ್ಡ್ ಸ್ಟ್ರೆಂತ್ ಸಿಗ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನ ಹೇಳಿದ್ದೀನಿ. ಈಲ್ಡ್ ಟ್ರಸ್ ಬೇಕಂದ್ರೆ ಇಟ್ ಇಸ್ 0.2% ಆಫ್ ಸ್ಟ್ರೈನ್ ಅನ್ನು ತಗೊಂಡು ವಾಟ್ ಎವರ್ ದ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಬರುತ್ತಲ್ಲ ಅದಕ್ಕೆ ಪ್ಯಾರಲ್ ಆಗಿ ಹೇಳಿದ್ರೆ ವೇರ್ ದಟ್ ಲೈನ್ ಇಟ್ ಕಟ್, ಆ ಲೈನ್ ಆ ಕರ್ವ್ಗೆ ಎಲ್ಲಿ ಕಟ್ ಮಾಡ್ತಾವೆ, ಆ ಕಟ್ ಮಾಡಿರೋ ಲೈನನ್ನು ಹಾರಿಜೆಂಟಲ್ ಆಗಿ ವೈ ಆಕ್ಸಿಸ್ಗೆ ಇಂಟರ್ಸೆಕ್ಟ್ ಮಾಡಿದೆ, ದಟ್ ವಿಲ್ ಬಿ ಸ್ಟ್ರೆಸ್ ಸಿಗುತ್ತೆ. ಯಾವ ಥರ ಸಿಗುತ್ತೆ ಅಂದರೆ ದಟ್ ಈಸ್ ಅ ಸಿಗ್ಮಾ ವೈ, ಈಲ್ಡ್ ಟ್ರಸ್ ಸಿಗುತ್ತೆ. ಅದೇ ಥರ ಪ್ರಿವಿಯಸ್ ಸೆಷನಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಪರ್ಸೆಂಟೇಜ್ ಆಫ್ ಎಲಾಂಗೇಷನ್ ಆ್ಯಂಡ್ ಪರ್ಸೆಂಟೇಜ್ ಆಫ್ ರಿಡಕ್ಷನ್ ಆಫ್ ಏರಿಯಾ ಅನ್ನು ಮಾಡಿದ್ವಿ. ಎಷ್ಟು ಪರ್ಸೆಂಟೇಜ್ ಎಲಾಂಗೇಷನ್ ಆಗುತ್ತೆ, ಯಾವ ಥರ ರಿಡಕ್ಷನ್ ಆಗುತ್ತೆ ಏರಿಯಾ, ಯಾವುದೇ ಒಂದು ಸ್ಪೆಸಿಮನನ್ನು ತೊಗೊಂಡ್ಬಿಟ್ಟು ಅದನ್ನು ಯೂನಿವರ್ಸಲ್ ಟೆಸ್ಟಿಂಗ್ ಮಿಷಿನಲ್ಲಿ ನಾವು ಟೆನ್ಷನ್ ಲೋಡನ್ನು ಅಪ್ಲೈ ಮಾಡಿದರೆ ದ ಒರಿಜಿನಲ್ ಸ್ಪೆಸಿಮನ್ ಅದು ಎಲಾಂಗೇಟ್ ಆಗುತ್ತೆ. ಇಟ್ ವಿಲ್ ಬಿ ಎಲಾಂಗೇಟ್. ಯಾಕಂದರೆ ನಾವು ಟೆನ್ಷನ್ ಲೋಡ್ ಕೊಡ್ತೀವಿ ಬೋತ್ ಸೈಡ್, ಆ ಬೋತ್ ಸೈಡ್ ಕೊಟ್ಟಾಗ ಆ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಇನ್ ದಿಸ್ ಸೆಂಟರ್ ಪಾರ್ಟ್ ಆಫ್ ದ ಸ್ಪೆಸಿಮನ್ ಆ ಡಯಾಮೀಟರ್ ರೆಡ್ಯೂಸ್ ಆಗುತ್ತೆ. ಇದು ಡಯಾಮೀಟರ್ ರೆಡ್ಯೂಸ್ ಆದ ತಕ್ಷಣ ಇದು ಏರಿಯಾ ರೆಡ್ಯೂಸ್ ಆಗುತ್ತೆ. ಆ ಬಿಫೋರ್ ಫ್ರ್ಯಾಕ್ಚರ್ ಹೋಗಿಂತ ಮುಂಚೆ ನಾವು ಮೆಜರ್ ಮಾಡೋದು ಏರಿಯಾ ಆಫ್ ರಿಡಕ್ಷನ್ ಆ್ಯಂಡ್ ಎಲಾಂಗೇಷನ್, ಪರ್ಸೆಂಟೇಜ್ ಆಫ್ ದ ಎಲಾಂಗೇಷನ್ ಅನ್ನು ಮೆಜರ್ ಮಾಡ್ತೀವಿ. ಅದಾದಮೇಲೆ ನಾವು ಲಾಸ್ಟ್ ಸೆಷನಲ್ಲಿ ನಾವು ನೋಡಿದ್ದಾದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂನಿಟ್ಸ್, ಫೋರ್ಸಿಗೆ ಯಾವ ಯೂನಿಟ್ ಯೂಸ್ ಮಾಡ್ತೀವಿ, ಲೆಂತ್ಗೆ ಯಾವ ಯೂನಿಟ್ ಯೂಸ್ ಮಾಡ್ತೀವಿ, ಮತ್ತು ಟ್ರಸ್ಸಿಗೆ ಯಾವ ಯೂನಿಟ್ ಯೂಸ್ ಮಾಡ್ತೀವಿ ಅಂತ ನಾವು ಮಾಡಿದ್ವಿ. ಟ್ರಸ್ಸಿಗೆ ಮತ್ತು ಫೋರ್ಸಿಗೆ ಇನ್ ಮ್ಯಾಟ್ರಿಕ್ಸ್ ಯೂನಿಟ್ಸ್ ನೋಡಿದ್ವಿ ಮತ್ತು SI ಯೂನಿಟ್ ಅನ್ನು ನೋಡಿದ್ವಿ. ಮ್ಯಾಟ್ರಿಕ್ಸ್ ಯೂನಿಟ್ಗೆ ಫೋರ್ಸಿಗೆ ಗ್ರಾಮ್ ಆರ್ ಕಿಲೋಗ್ರಾಮ್ ಅಲ್ಲಿ ಮಾಡ್ತೀವಿ. ಇನ್ SI ಯೂನಿಟ್ನಲ್ಲಿ ನ್ಯೂಟನ್ ಆರ್ ಕಿಲೋ ನ್ಯೂಟನ್ ಅಲ್ಲಿ ಮಾಡ್ತೀವಿ. ಅದೇ ಥರ ಲೆಂತ್ ಅನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ನಾವು ಸೆಂಟಿಮೀಟರ್, ಮೀಟರ್ ಅಂಡ್ mm ನಲ್ಲಿ ಮಾಡ್ತೀವಿ. ಇನ್ ಮ್ಯಾಟ್ರಿಕ್ ಯೂನಿಟ್ನಲ್ಲಿ SI ಯೂನಿಟ್ನಲ್ಲೂ ಸಿಮಿಲರ್ ಟೈಪ್ ಇರುತ್ತೆ. SI ಯೂನಿಟ್ನಲ್ಲೂ ಇಟ್ ವಿಲ್ ಬಿ ಸಿಮಿಲರ್ ಟೈಪ್ ಇರುತ್ತೆ. ಓಕೆ, ಅದೇ ಥರ ನಾವು ನೆಕ್ಸ್ಟ್ ಟ್ರಸಸ್ನಲ್ಲಿ ಯಾವ ಯೂನಿಟ್ನಲ್ಲಿ ಮೆಜರ್ ಮಾಡ್ತೀವಿ ಅಂದರೆ ನ್ಯೂಟನ್ ಪರ್ mm ಸ್ಕ್ವೇರ್, ಪ್ಯಾಸ್ಕಲ್, ಗಿಗಾ ಪ್ಯಾಸ್ಕಲ್ ಆರ್ ಮೆಗಾ ಪ್ಯಾಸ್ಕಲ್ ನಲ್ಲಿ ನಾವು ಯೂಸ್ ಮಾಡ್ತೀವಿ. ದಿಸ್ ಇಸ್ ದ ಯೂನಿಟ್ ಕನ್ವರ್ಸೇಷನ್. ಯಾವ ಥರ ಮಾಡಿದ್ವಿ ಅಂತ ಅದರಲ್ಲಿ ತೋರಿಸಿದ್ವಿ. 1 ಪ್ಯಾಸ್ಕಲ್ ಇಸ್ ಈಕ್ವಲ್ ಟು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅನ್ನು ನಾವು ನ್ಯೂಟನ್ ಪರ್ mm ಸ್ಕ್ವೇರ್ ನಲ್ಲಿ ಕನ್ವರ್ಟ್ ಮಾಡ್ತೀವಿ. ಓಕೆ, 1 ಮೆಗಾ ಪ್ಯಾಸ್ಕಲ್ ಇಸ್ ಈಕ್ವಲ್ ಟು 1 ನ್ಯೂಟನ್ ಪರ್ mm ಸ್ಕ್ವೇರ್. ಇದು ಪ್ರೀವಿಯಸ್ ಕ್ಲಾಸ್ನಲ್ಲಿ ನೋಡಿದ್ವಿ. ಅದಾದಮೇಲೆ ನಾವು 3 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಆನ್ ಟ್ರಸ್ಸಸ್ ಮೇಲೆ.
ಅದರಲ್ಲಿ ಸಿಂಪಲ್ ಸ್ಟ್ರೆಸ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು, ಸ್ಟ್ರೈನ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು, ಮತ್ತೆ ಯಂಗ್ ಮಾಡಲಸ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು. ಆಲ್ಸೋ ಚೇಂಜ್ ಇನ್ ಲೆಂತ್ ಡೆಲ್ಟಾ ಹೆಂಗೆ ಫೈಂಡ್ ಔಟ್ ಮಾಡಿದ್ವಿ ಹೇಳ್ಕೊಟ್ಟಿವಿ. ಅದಾದ್ಮೇಲೆ ವರ್ಕ್ ಡನ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಅಂತ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನೋಡ್ಬೋದು. ಓಕೆ, ಅದೇ ಥರ ನೆಕ್ಸ್ಟ್ ಇದರಲ್ಲೂ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಇನ್ ದಿಸ್ ಸೆಷನ್ ಅಲ್ಲೂ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಇದರಲ್ಲಿ ಸೇಟ್ ಡ್ರೆಸ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಸೇಟ್ ಡ್ರೆಸ್ ಹಾಲೋ ಸಿಲಿಂಡರ್ ಯಾವ ಥರ ವರ್ಕ್ ಮಾಡುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಅದರ ಮೇಲೆ ಮಾಡ್ತೀವಿ. ದಟ್ ವಿಲ್ ಬಿ ಸಿಮಿಲರ್ ಟೈಪ್ ಆಫ್ ಪ್ರಾಬ್ಲಮ್. ಅದು ಸಿಮಿಲರ್ ಥರ ಇರುತ್ತೆ, ಸ್ವಲ್ಪ ವೇರಿಯಬಲ್ ಇರುತ್ತೆ. ಓಕೆ, ಫಸ್ಟ್ ಪ್ರಾಬ್ಲಮ್ ನೋಡೋದಾದ್ರೆ a hollow cast iron column of 3 meter long having an external diameter ಇದು external diameter ಇದಲ್ಲ, this is D2 external diameter or D1 ಅಂತ ತಗೊಂಡ್ರೆ that will be 300 mm. A metal thickness, the metal thickness, ಈ metal ಇದಲ್ಲ, this metal is equal to 10 cm. T ಕೊಟ್ಟಿದ್ದಾರೆ, thickness of metal ಇದು ಕೊಟ್ಟಿದ್ದಾರೆ 10 cm. Okay, then has to bear a compression load. ಇಲ್ಲಿ ಕಂಪ್ರೆಷನ್ ಲೋಡ್ ಕೊಟ್ಟಿದ್ದಾರೆ 1250 ಕಿಲೋನ್ಯೂಟನ್. ಕಂಪ್ರೆಷನ್ ಲೋಡ್ ಕೊಟ್ಟಿದ್ದಾರೆ, ನಾಟ್ ಎ ಕಂಪ್ರೆಷನ್ ಪ್ಲಸ್, ದಿಸ್ ಇಸ್ ದ ಕಂಪ್ರೆಷನ್ ಲೋಡ್. ಓಕೆ, ಯಂಗ್ ಮಾಡಲ್ಸ್ ಆಫ್ ಕ್ಯಾಸ್ಟ್ ಐರನ್ is equal to 1.5 into 10 power 5 ನ್ಯೂಟನ್ ಪರ್ mm ಸ್ಕ್ವೇರ್. ಓಕೆ, ನಾವು ಕ್ಯಾಲ್ಕುಲೇಟ್ ಮಾಡಬೇಕಿರೋದು ಏನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟ್ ಕಂಪ್ರೆಷನ್ ಟ್ರಸ್ ಇದು ಎಷ್ಟು ಕಂಪ್ರೆಸ್ ಆಗಿದೆ ಅನ್ನೋದನ್ನ ಮಾಡಬೇಕು, ಸಿಗ್ಮಾ ಸಿ. ನೆಕ್ಸ್ಟ್ ಶಾರ್ಪನಿಂಗ್ ಆಫ್ ಕಾಲಮ್, that will be change in length, delta find out ಮಾಡಬೇಕು. that shortening of column is nothing but will be change in length. And third one, energy stored in column or work done ಎಷ್ಟಾಗಿದೆ, ಏನು ವರ್ಕ್ ಡನ್ ಎಷ್ಟಾಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದು. ಓಕೆ, ವರ್ಕ್ ಡನ್ ಎಷ್ಟಾಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹೀಗಾಗಬೇಕು. ನಾವು ಸೊಲ್ಯೂಷನ್ ನೋಡೋದಾದ್ರೆ ಫಸ್ಟ್ ಡಯಾಮೀಟರ್ D1 is equal to ಏನು ಮಾಡ್ತೀವಿ ಅಂದರೆ ಡಯಾಮೀಟರ್ ಫೈಂಡ್ ಔಟ್ ಮಾಡಬೇಕಾದ್ರೆ ದಿಸ್ ಇಸ್ ದ D1 ಫೈಂಡ್ ಔಟ್ ಮಾಡಬೇಕು. ಈ ಇಂಟರ್ನಲ್ ಡಯಾಮೀಟರ್ ಔಟ್ಸೈಡ್ ನಲ್ಲಿ ಎಷ್ಟಿದೆ ಅಂದರೆ ನಮಗೆ ದಿಸ್ ಥಿಕ್ನೆಸ್ ವಿಲ್ ಬಿ 100 and this side will be thickness will be 100. ಈ ಟೋಟಲ್ ಇರೋದು 300 ಮೈನಸ್ ಈ ಥಿಕ್ನೆಸ್ ಎಷ್ಟು ಕೊಟ್ಟಿವಿ 10 ಸೆಂಟಿಮೀಟರ್. ಈ ಸೆಂಟಿಮೀಟರ್ ಏನು ಕನ್ವರ್ಟ್ ಮಾಡ್ಕೋಬೇಕು ನಾವು, ಇಟ್ ವಿಲ್ ಬಿ mm ಅಲ್ಲಿ ಕನ್ವರ್ಟ್ ಮಾಡಬೇಕು. 100 2 into 100 ಮಾಡಿದ್ರೆ ನಮಗೆ ಇಂಟರ್ನಲ್ ಡಯಾಮೀಟರ್ ಸಿಗುತ್ತೆ. ದಿಸ್ ಇಸ್ ಫಾರ್ ಇಂಟರ್ನಲ್ ಡಯಾಮೀಟರ್, ದಿಸ್ ಇಸ್ ಔಟರ್ನಲ್ ಡಯಾಮೀಟರ್. ಓಕೆ, ಲೆಂತ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, ಲೆಂತ್ ಇಸ್ ಈಕ್ವಲ್ ಟು 3 ಮೀಟರ್ ಕೊಟ್ಟಿದ್ದಾರೆ. ನಾವು ಯೂನಿಟ್ ಯಾವುದ್ರಲ್ಲಿ ಇರಬೇಕು, ಅದು ಇನ್ mm ನಲ್ಲಿ ಇರಬೇಕು. 3 into 1000 ಮಲ್ಟಿಪ್ಲಿಕೇಶನ್ ಇಂಟು 1000 ಮಾಡಿ ಇಂಟು 3000 mm ಆಗುತ್ತೆ. ಓಕೆ, ದೆನ್ ಲೋಡ್ ಕೊಟ್ಟಿದ್ದಾರೆ, ಕಂಪ್ರೆಷನ್ ಲೋಡ್ ಕೊಟ್ಟಿದ್ದಾರೆ 1250 ಕಿಲೋಮೀಟರ್. ನಮಗೆ ಲೋಡ್ ಅನ್ನು ಯಾವುದರಲ್ಲಿ ತಗೋಬೇಕು, ನ್ಯೂಟನ್ ನಲ್ಲಿ ತಗೋಬೇಕು. ಹಾಗಾದಾಗ 1250 into 10 power 3 ನ್ಯೂಟನ್ ಆಗುತ್ತೆ. ಓಕೆ, ಎಲಾಸ್ಟಿಕ್ ಮಾಡ್ಯುಲಸ್ ಆಫ್ ಕ್ಯಾಸ್ಟ್ ಐರನ್ ಕೊಟ್ಟಿದ್ದಾರೆ, ಫಾಸ್ಟ್ ಐರನ್ ಕೊಟ್ಟಿದ್ದಾರೆ ಎಷ್ಟಿದೆ 1.5 into 10 power 5 ನ್ಯೂಟನ್ per mm square. Okay, this is the elastic model of the cast iron. Then next ಏನು ಕೊಟ್ಟಿದ್ದಾರೆ ನಮಗೆ, ಏನು ಫೈಂಡ್ ಔಟ್ ಮಾಡಬೇಕಿರೋದು ನಾವು, ದ ಟ್ರಸ್ ಫೈಂಡ್ ಔಟ್ ಮಾಡಬೇಕು, ಚೇಂಜ್ ಇನ್ ಲೆಂತ್ ಫೈಂಡ್ ಔಟ್ ಮಾಡಬೇಕು,
ಯಾವುದು ಕಂಪ್ರೆಷನ್ ಸ್ಟ್ರೆಸ್ ಫೈಂಡ್ ಔಟ್ ಮಾಡಬೇಕು. ದಿಸ್ ಇಸ್ ದ ಕಂಪ್ರೆಷನ್ ಸ್ಟ್ರೆಸ್. ಡೆಲ್ಟಾ ಚೇಂಜ್ ಇನ್ ಲೆಂತ್ ಆರ್ ಡಿಕ್ರೀಸ್ ಇನ್ ಲೆಂತ್ ಆರ್ ವರ್ಕ್ ಡನ್. ಸ್ಟ್ರೈನ್ ಎನರ್ಜಿ ಸ್ಟೋರ್ಡ್ ಅಂದ್ರೆ ವರ್ಕ್ ಡನ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಫಸ್ಟ್ ನಾವು ಕಂಪ್ರೆಷನ್ ಸ್ಟ್ರೆಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ದ ಕಂಪ್ರೆಷನ್ ಸ್ಟ್ರೆಸ್ ಫೈಂಡ್ ಔಟ್ ಮಾಡಬೇಕಂದ್ರೆ ಸಿಗ್ಮಾ ಸಿ ಆರ್ ಎಫ್ ಸಿ ಅಂತ ಇಂಡಿಕೇಟ್ ಮಾಡ್ತೀವಿ ನಾವು. ಎಫ್ ಸಿ ಇಸ್ ಈಕ್ವಲ್ ಟು ಲೋಡ್ ಡಿವೈಡೆಡ್ ಬೈ ಏರಿಯಾ. Load you know that the load here 1250 into 10 power 3 ಅಂತ 1250 into 10 power 3 here and divided by area. ಏರಿಯಾ ಹೆಂಗೆ ಬರುತ್ತೆ ನಮಗೆ? ಹಾಲೋ ಸಿಲಿಂಡರ್ ಕೊಟ್ಟಿರೋದು. ಎಕ್ಸ್ಟರ್ನಲ್ ಏರಿಯಾ ಎಷ್ಟಿದೆ, ಎಕ್ಸ್ಟರ್ನಲ್ ಡಯಾಮೀಟರ್ ಎಷ್ಟಿದೆ? 300 mm ಇದೆ. ಇಂಟರ್ನಲ್ ಡಯಾಮೀಟರ್ ಎಷ್ಟಿದೆ? 100 mm ಬರುತ್ತೆ. ಓಕೆ, ಏನೇ ಫೈಂಡ್ ಔಟ್ ಮಾಡಬೇಕಂದ್ರೆ ದ ಹಾಲೋ ಸ್ಟ್ರಕ್ಚರ್ಗೆ ಪೈ ಡಿ ಸ್ಕ್ವೇರ್ ಬೈ 4 ಡಿ ಇಸ್ ಈಕ್ವಲ್ ಹೆಂಗೆ ಮಾಡ್ತೀವಿ? D1 minus D2 ಆರ್ D2 minus ಆರ್ D0 minus D1 ಅಂತ ಮಾಡ್ತೀವಿ. D0 ಅಂದರೆ ಎಕ್ಸ್ಟರ್ನಲ್ ಡಯಾಮೀಟರ್, D1 ಅಂದರೆ ಇಂಟರ್ನಲ್ ಡಯಾಮೀಟರ್. ಓಕೆ, D0 ಗೊತ್ತಿದೆ, 300 ಗೊತ್ತಿದೆ, 300 ಸ್ಕ್ವೇರ್. ಓಕೆ, ಪೈ ಡಿ ಸ್ಕ್ವೇರ್ ಅಂದರೆ 300 ಸ್ಕ್ವೇರ್ ಮೈನಸ್ 100 ಸ್ಕ್ವೇರ್. ಓಕೆ, ಡಿವೈಡ್ ಬೈ 4. ನಾವು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ದಿಸ್ ಪೈ ಇಂಟು 300 ಅಂಟು 100 ಅನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಇಟ್ ಆನ್ಸರ್ ವಿಲ್ ಬಿ 62831.85 mm ಸ್ಕ್ವೇರ್ ಬರುತ್ತೆ. 62831.85 mm ಸ್ಕ್ವೇರ್ ಅನ್ನು ಬರುತ್ತೆ. ಓಕೆ, ದಿಸ್ ಇಸ್ ಫಾರ್ ಏರಿಯಾ ಆಫ್ ದ this area of the cylinder. Then we go to the find the truss. Truss find out ಮಾಡ್ತೀವಿ. Sigma C or FC is equal to load divided by area. Load 1250. Here 0 ನ ಎಗಸಿದ್ದಾರೆ. We go for the 0. 1250 into 10 power 3 divided by 6283.85. ಇದನ್ನು ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಇಟ್ ವಿಲ್ ಬೈ 19.9 ನ್ಯೂಟನ್ ಪರ್ ml ಸ್ಕ್ವೇರ್. 19.9 ನ್ಯೂಟನ್ ಪರ್ ml ಸ್ಕ್ವೇರ್ ಅಂತ ಬರುತ್ತೆ. ಓಕೆ, ದಿಸ್ ಈಸ್ ದ ಕಂಪ್ರೆಷನ್ ಟ್ರಸ್ ಸಿಗ್ತದೆ. ಈ ಕಂಪ್ರೆಷನ್ ಟ್ರಸ್ ಸಿಕ್ಕ ತಕ್ಷಣ ಏನು ಮಾಡ್ಬೋದು ನಾವು ನೆಕ್ಸ್ಟ್ ಫೈಂಡ್ ಔಟ್ ಮಾಡಬೇಕಿರೋದು ನಮಗೆ ಡೆಲ್ಟಾ ಎಲ್ ಬೇಕು. ಡೆಲ್ಟಾ ಎಲ್ ಬೇಕಾದ್ರೆ ನಮಗೆ ಏನು ಬೇಕು? ಮೊದಲು ಸ್ಟ್ರೈನ್ ಬೇಕು. ಸ್ಟ್ರೈನ್ ಫೈಂಡ್ ಔಟ್ ಮಾಡ್ಕೋಬೇಕು. ಸ್ಟ್ರೈನ್ ಫೈಂಡ್ ಔಟ್ ಮಾಡ್ಕೋಬೇಕು ಫಾರ್ಮುಲಾ ಏನಿದೆ? ದ ಯಂಗ್ ಮಾಡ್ಯುಲಸ್ ಇಸ್ ಈಕ್ವಲ್ ಟು ಟ್ರಸ್ ಡಿವೈಡೆಡ್ ಬೈ ಸ್ಟ್ರೈನ್. ಯು ನೋ ದಟ್ ದ ಯಂಗ್ ಮಾಡ್ಯುಲಸ್ ಇನ್ ಎಲ್ಲೋ ಯಂಗ್ ಮಾಡ್ಯುಲಸ್ ಗೊತ್ತಿದೆ ಆಫ್ ದ ಕ್ಯಾಸ್ಟ್ ಐರನ್ ಎಷ್ಟಿದೆ ಅಂತ. ಯು ನೋ ದಟ್ ದ ಕಂಪ್ರೆಷನ್ ಟ್ರಸ್, ದೆನ್ ಯು ಹ್ಯಾವ್ ಟು ಫೈಂಡ್ ದ ಇ ಆರ್ ಎಪ್ಸಿಲಾನ್. ದೆನ್ ಎಪ್ಸಿಲಾನ್ ಇಸ್ ಈಕ್ವಲ್ ಟು ಕಂಪ್ರೆಷನ್ ಟ್ರಸ್ divided by young modulus ಮಾಡಿದ್ರೆ ನಿಮಗೆ ಕಂಪ್ರೆಷನ್ ಟ್ರಸ್ ಫಾರ್ 19.9 divided by 1.5 into 10 power 5 ಮಾಡಿದ್ರೆ it will be 0.000136 ಏನೋ ಬರುತ್ತೆ. 0.000136 ಏನೋ ಆನ್ಸರ್ ಬರುತ್ತೆ. ದಿಸ್ ಇಸ್ ದ ಸ್ಟ್ರೈನ್, ದ ಯೂನಿಟ್ಲೆಸ್. ಇದು ಯೂನಿಟ್ಲೆಸ್ ನಲ್ಲಿ ಇದೆ. ಓಕೆ, ಈ ನಮಗೆ ಸ್ಟ್ರೈನ್ ಸಿಕ್ಕಿದಾಗ ನಾವು ಈಸಿ ಟು ಫೈಂಡ್ ದ ಚೇಂಜಿಂಗ್ ಲೆಂತ್ ಆರ್ ಶಾರ್ಟಿಂಗ್ ಆಫ್ ಲೆಂತ್. ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ನಾವು ಚೇಂಜಿಂಗ್ ಲೆಂತ್ ಅಂದರೆ ಸ್ಟ್ರೈನ್ ಡಿಫೈನ್ ಹ್ಯಾಸ್ ದ ಚೇಂಜಿಂಗ್ ಲೆಂತ್ ಟು ದ ಒರಿಜಿನಲ್ ಲೆಂತ್. Changing length to the original length. Changing length is equal to epsilon into L. That is strain into original length. Strain is 0.00001328 into 3000. ಈ 3000 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 0.398 mm ಏನೋ ಬರುತ್ತೆ. 0.398 mm ಏನೋ ಬರುತ್ತೆ.
ದಿಸ್ ಇಸ್ ಫಾರ್ ಚೇಂಜ್ ಇನ್ ಲೆಂತ್ ಆರ್ ಶಾರ್ಪ್ನಿಂಗ್ ಆಫ್ ದ ಲೆಂತ್. ಇಷ್ಟು ರೆಡ್ಯೂಸ್ ಆಗುತ್ತೆ, ಅದರ ಕಂಪ್ರೆಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ನಾವು ಈ ಪ್ರಾಬ್ಲಮ್ ಲಾಸ್ಟ್ ಟೈಮ್ ಫೈಂಡ್ ಔಟ್ ಮಾಡಬೇಕು, ವರ್ಕ್ ಡನ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ವಾಟ್ ಇಸ್ ದ ವರ್ಕ್ ಡನ್? ಓಕೆ, ವರ್ಕ್ ಡನ್ ನಲ್ಲಿ ಏನಿದೆ, ದ ವರ್ಕ್ ಡನ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಇಸ್ ಈಕ್ವಲ್ ಟು ಆಫ್ ಇಂಟು ಲೋಡ್ ಇಂಟು ಡೆಲ್ಟಾ ಎಲ್. ಓಕೆ, ದಿಸ್ ಇಸ್ ದ ವರ್ಕ್ ಡನ್. ವರ್ಕ್ ಡನ್ ಇಸ್ ಈಕ್ವಲ್ ಟು ಆಫ್ ಇಂಟು 1250 into 10 power 3. In the problem ನಲ್ಲಿ ಕೊಟ್ಟಿರೋದು 1250 10 power 3 into 0.398. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದರೆ 2848775 ನ್ಯೂಟನ್ ಪರ್ mm ಸ್ಕ್ವೇರ್ ನಲ್ಲಿ ಬರುತ್ತೆ. ಓಕೆ, ದಿಸ್ ಮಚ್ ಅಮೌಂಟ್ ಆಫ್ ದ ಎನರ್ಜಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ದಿಸ್ ಇಸ್ ಪ್ರಾಬ್ಲಮ್. ಕ್ಲಿಯರ್ ದಿಸ್ ಪ್ರಾಬ್ಲಮ್? ಓಕೆ, ನಾವು ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತೀವಿ. ಕ್ಯಾನ್ ಐ ಮೂವ್ ನೆಕ್ಸ್ಟ್ ಸ್ಲೈಡ್? ಓಕೆ, ಸೇರ್ ಫೋರ್ಸ್ ಅಂಡ್ ಸೇರ್ ಸ್ಟ್ರೆಂತ್. ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ಮಾಡಿದ್ದೆ ಹೌ ಸೇರ್ ಸ್ಟ್ರೆಸ್ ಸೇರ್ ಫೋರ್ಸ್ ಆಕ್ಟ್ ಆಗುತ್ತೆ ಅನ್ನೋದು. ಸೇರ್ ಫೋರ್ಸ್ ಅಂದ್ರೆ ಹೆಂಗ್ ವರ್ಕ್ ಆಗುತ್ತೆ, ಸೇರ್ ಸ್ಟ್ರೆಸ್ ಅಂದ್ರೆ ಏನು. ಓಕೆ, ಸೊ ಡಯಾಗ್ರಾಮ್. ಈ ಡಯಾಗ್ರಾಮ್ ನಲ್ಲಿ ಐ ಆಮ್ ಅಪ್ಲೈಯಿಂಗ್ ದ ಲೋಡ್, ಸೇರ್ ಲೋಡ್ ಹಿಯರ್. ದಿಸ್ ಇಸ್ ಆಕ್ಸಿಯಲ್ ಲೋಡ್ ಇಸ್ ಬೇರೆ, ಸೇರ್ ಲೋಡ್ ಬೇರೆ. ಸೇರ್ ಲೋಡ್ ಇನ್ ವರ್ಟಿಕಲ್ ಅಪ್ಲೈ ಮಾಡಿ. ಐ ನೀಡೆಡ್ ಫಾರ್ ಸೇರ್ ಹಿಯರ್ ಇನ್ ದ ಮಿಡ್ ಪಾಯಿಂಟ್. ಈ ಮಿಡ್ ಪಾಯಿಂಟ್ ಅಲ್ಲಿ ಮಾಡಿದಾಗ ಏನಾಗುತ್ತೆ, ಈ ಡಯಾಗ್ರಾಮ್ ನಾವೇನೋ ಫ್ರೀ ಬಾಡಿ ಡಯಾಗ್ರಾಮ್ ನಾವು ಬಿಡಿಸಿದ್ರೆ ಹೇಗಿರುತ್ತೆ, ಈ ಪೋರ್ಷನ್ ಸಪರೇಟ್ ಆಗಿ ಬಿಡಿಸಿದ್ರೆ ಈ ಲೋಡ್, ದಿಸ್ ಲೋಡ್ ವಿಲ್ ಬಿ ಬಾಟಮ್ ಅಲ್ಲಿ ಹೋಗಿದ್ರೆ ಇದರ ಸೇರ್ ಟ್ರಸಸ್ ಇರುತ್ತಲ್ಲ, ದಿಸ್ ವಿಲ್ ಬಿ ಅಪಾರ್ಡ್ ಡೈರೆಕ್ಷನ್ ಆಗುತ್ತೆ, ಅಪೋಸಿಟ್ ಪ್ಯಾರಲಲ್ ಇನ್ ಅಪೋಸಿಟ್ ಡೈರೆಕ್ಷನ್ ಇದೆ. ನೆಕ್ಸ್ಟ್ ಈ ಕಡೆ ಸೈಡ್ ದ ಪೋರ್ಷನ್ ಫ್ರೀ ಬಾಡಿ ಬಂದ್ರೆ ದಿಸ್ ಡೌನ್ವರ್ಡ್ ಇದೆ, ದಿಸ್ ಫೋರ್ಸ್ ವಿಲ್ ಬಿ ಡೌನ್ ಇರುತ್ತೆ, ದಿಸ್ ಫೋರ್ಸ್ ವಿಲ್ ಬಿ ಅಪ್ವರ್ಡ್ ಇರುತ್ತೆ. ಈ ಸೆಂಟರ್ ಫೋರ್ಸ್ ಈ ಸೆಂಟರ್ ಎಲಿಮೆಂಟ್ ಇರುತ್ತೆ, ಆ ಎಲಿಮೆಂಟ್ ಹೊರತೋಗ್ಬಿಟ್ಟು ಅದನ್ನು ಫ್ರೀ ಬಾಡಿ ಡಯಾಗ್ರಾಮ್ ಬಿಡಿಸಿದ್ರೆ ಯಾವ ತರ ಕಾಣುತ್ತೆ ಅಂದ್ರೆ this side upward direction, right side upward direction and left side will be downward direction. The force in x-axis facing, force in y-axis and pace in x-axis ನಲ್ಲಿ ಕಾಣ್ತಾರೆ. Okay, this is by tendency of sliding of the molecules over each other. Tendency of sliding of the molecules over the each other. Okay, then ಇಲ್ಲಿ ಡಯಾಗ್ರಾಮ್ ಅಲ್ಲಿ ಲೋಡ್ ಅನ್ನು ವರ್ಟಿಕಲ್ ಆಗಿ ಮಾಡ್ತೀವಿ ನಾವು. ಈ ತರ ಸೇರ್ ಅಪ್ಲೈ ಮಾಡಬೇಕು. ದಿಸ್ ಇಸ್ ದ ಡಯಾಗ್ರಾಮ್, ದಿಸ್ ಇಸ್ ದ ಫೋರ್ಸ್ ವಿಲ್ ಬಿ ಅಪ್ಲೈಂಗ್ ಅಟ್ ದ ವರ್ಟಿಕಲ್. ಇಟ್ ವಿಲ್ ಬಿ ಟ್ವಿಸ್ಟ್ ಲಿಸ್ ಡೈರೆಕ್ಷನ್, ಇನ್ಕ್ಲೈನ್ ನಲ್ಲಿ ಫೋರ್ಸ್ ಆಗುತ್ತೆ. ಅಂದ್ರೆ ದಿಸ್ ಫೋರ್ಸ್ ವಿಲ್ ಬಿ ಮೂವ್ ಇನ್ ರೈಟ್ ಡೈರೆಕ್ಷನ್, ಇನ್ ಬಾಟಮ್ ಫೋರ್ಸ್ ಇನ್ ಮೂವ್ ದ ಇನ್ ಲೆಫ್ಟ್ ಡೈರೆಕ್ಷನ್. ನಾನು ಆಗಲೇ ಹೇಳಿದ್ದೀನಿ, ಮೇಲಿಂದ ಇಟ್ ವಿಲ್ ಬಿ ಡೌನ್ವರ್ಡ್ ಡೈರೆಕ್ಷನ್ ಹೋಗುತ್ತೆ, ಇನ್ ದಿಸ್ ರೈಟ್ ವಿಲ್ ಬಿ ಅಪ್ವರ್ಡ್ ಡೈರೆಕ್ಷನ್ ಹೋಗುತ್ತೆ. ಅದೇ ತರ ಇಲ್ಲಿ ಏನು ತೋರಿಸಿಲ್ಲ ಅಂದ್ರೆ ದಿಸ್ ವಿಲ್ ಬಿ ರೈಟ್ ಸೈಡ್ ನಲ್ಲಿ ಮೂವ್ ಆಗ್ತದೆ, ದಿಸ್ ಫೋರ್ಸ್ ಅಂಡ್ ದಿಸ್ ಫೋರ್ಸ್ ವಿಲ್ ಲೆಫ್ಟ್ ಸೈಡ್ ನಲ್ಲಿ ಆಗುತ್ತೆ. ಇಟ್ ವಿಲ್ ಬಿ ಟ್ವಿಸ್ಟೆಡ್ ಆಗುತ್ತೆ, ದಿಸ್ ಟ್ವಿಸ್ಟ್ ಆಗ್ತದೆ, ಇಟ್ ವಿಲ್ ಬಿ ಬೆಂಡ್ ಲೈಕ್ ದಿಸ್ ಡೈರೆಕ್ಷನ್, ಈ ತರ ಬೆಂಡ್ ಆಗ್ತದೆ. ಓಕೆ, ಈ ಸೇರ್ ಟ್ರಸ್ ಅನ್ನು ಯಾವ ತರ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಫಾರ್ಮುಲಾ. ಸೇರ್ ಟ್ರಸ್ ಇಸ್ ಈಕ್ವಲ್ ಟು ಟ್ಯಾಂಜೆನ್ಷಿಯಲ್ ಫೋರ್ಸ್ ಬೈ ಸ್ಲೈಡಿಂಗ್ ಏರಿಯಾ. ಈ ಸ್ಲೈಡ್ ಆಗುತ್ತಲ್ಲ, ದಿಸ್ ಇಸ್ ದ ಕ್ಯೂಬ್ ಇರೋದು, ಕ್ಯೂಬ್ ಸ್ಲೈಡ್ ಆಗಿ ಎಷ್ಟು ಆಗುತ್ತೆ, ವಾಟ್ ದ ಪ್ಯಾರಾಮೀಟರ್ ಅನ್ನೋದು, ಪೆರಿಮೀಟರ್ ಎಷ್ಟು, ಅದರ ಪೆರಿಮೀಟರ್ ಎಷ್ಟಾಗುತ್ತೆ ಅನ್ನೋದು ಫೈಂಡ್ ಔಟ್ ಮಾಡೋದು. ದಿಸ್ ಇಸ್ ದ ಸ್ಲೈಡಿಂಗ್ ಏರಿಯಾನ ಫೈಂಡ್ ಔಟ್ ಮಾಡೋದು, ಎಷ್ಟು ಸ್ಲೈಡ್ ಆಗಿದೆ ಅನ್ನೋದು. ದಿಸ್ ಇಸ್ ದ ಒರಿಜಿನಲ್ ಏರಿಯಾ, ದಿಸ್ ಫಾರ್ ಸ್ಲೈಡ್, ಎಷ್ಟು ಸ್ಲೈಡ್ ಆಗಿದೆ. ಸೇರ್ ಸ್ಟ್ರೈನ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ನಾವು ಅಂದರೆ ಸೇರ್ ಸ್ಟ್ರೈನ್ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಒರಿಜಿನಲ್ ಲೆಂತ್. ಡಿಸ್ಪ್ಲೇಸ್ಮೆಂಟ್ ಲೆಂತ್ ಡಿವೈಡ್ ಬೈ ಒರಿಜಿನಲ್ ಲೆಂತ್, ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೋ ಅದು ಡಿವೈಡ್ ಬೈ ಒರಿಜಿನಲ್ ಲೆಂತ್ ಅನ್ನು ಮಾಡಬಹುದು. ಓಕೆ, ದಿಸ್ ಇಸ್ ಫಾರ್ ಸೇರ್ ಸ್ಟ್ರೈನ್. ಅದೇ ತರ ಸೇರ್ ಮಾಡ್ಯುಲಸ್. ಸೇರ್ ಮಾಡ್ಯುಲಸ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಸಿ ಇಸ್ ಈಕ್ವಲ್ ಟು ಸೇರ್ ಟ್ರಸ್. ಸೇರ್ ಮಾಡ್ಯುಲಸ್ ಸಿ ಅಂತ ಇಂಡಿಕೇಟ್ ಮಾಡ್ತೀವಿ ನಾವು. ಸೇರ್ ಟ್ರಸ್ ಡಿವೈಡ್ ಬೈ ಸೇರ್ ಸ್ಟ್ರೈನ್. ದಿಸ್ ಇಸ್ ದ ಸೇರ್ ಟ್ರಸ್, ದಿಸ್ ಇಸ್ ಸೇರ್ ಸ್ಟ್ರೈನ್. ನಮಗೇನು ಸಿಗುತ್ತೆ, ಸೇರ್ ಮಾಡ್ಯುಲಸ್ ಸಿಗುತ್ತೆ. ಓಕೆ,
ದಿಸ್ ಇಸ್ 3 ಫಾರ್ಮುಲಾ ನಾವು ನೆನಪು ಇಟ್ಕೋಬೇಕು. ನೆಕ್ಸ್ಟ್ ಸ್ಲೈಡ್ನಲ್ಲಿ ಪ್ರಾಬ್ಲಮ್ ಇದ್ರ ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀವಿ ನಾವು. ಓಕೆ, ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಪ್ರಾಬ್ಲಮ್ ಆನ್ ಸಿಂಪಲ್ ಟ್ರಸ್ ಅಂಡ್ ಸ್ಟ್ರೈನ್ ನಲ್ಲಿ ಸೇರ್ ಪ್ರಾಬ್ಲಮ್ ಆನ್ ಸೇರ್ ಟ್ರಸಸ್ ಅಂಡ್ ಸೇರ್ ಸ್ಟ್ರೈನ್ ನಲ್ಲಿ ಇರೋದು. ಓಕೆ, ಏನು ಕೊಟ್ಟಿದ್ದಾರೆ ಪ್ರಾಬ್ಲಮ್ ನಲ್ಲಿ ಅಂದರೆ ದ ultimate shear truss of mild steel plate is 400 Newton per mm square. Is 400 Newton per mm square. Calculate the diameter of the hole. Calculate the diameter of the hole which can be punched through it without exceeding a compression truss of 8 Newton per centimeter square. 8 Newton per centimeter square. The thickness of plate began 12.5 mm. Also determine strain in the punch when Young modulus of material is 2 into 10 power 5 Newton per mm square. ಓಕೆ, ಏನು ಕೊಟ್ಟಿದ್ದಾರೆ ನಮಗೆ? ಸೇರ್ ಸ್ಟ್ರೈನ್ ಆಫ್ ದ ಮೈಲ್ಡ್ ಸ್ಟೀಲ್ದು 400 Newton per mm ಕೊಟ್ಟಿದ್ದಾರೆ. ಸೇರ್ ಟ್ರಸ್ ಕೊಟ್ಟಿದ್ದಾರೆ ಆಲ್ರೆಡಿ. ಓಕೆ, ಏನು ಫೈಂಡ್ ಔಟ್ ಮಾಡಬೇಕು ನಾವು? ದ ಡಯಾಮೀಟರ್ ಆಫ್ ದ ಹೋಲ್. ಆ ಡಯಾಮೀಟರ್ ಇರುತ್ತೆ ಆ ಹೋಲ್. ನಾವು ಯಾವುದೋ ಒಂದು ಪ್ಲೇಟ್ ತೊಗೊಂಡ್ವಿ, ಆ ಪ್ಲೇಟ್ ಅನ್ನು ಥಿಕ್ನೆಸ್ ಇಲ್ಲಿ 12.5 ಇದೆ. ಅದಕ್ಕೆ ಒಂದು ಪಂಚ್ ಹೋಲ್ ಮಾಡ್ತಾ ಇದೀವಿ. ಆ ಪಂಚ್ ಮಾಡಿದಾಗ ಅದರ ಹೋಲ್ ಎಷ್ಟಾಗಿದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಅದು ಎಲ್ಲಿವರೆಗೆ ಎಕ್ಸ್ಟೆಂಡ್ ಆಗಬಾರ್ದು ಅಂದರೆ ವಿತೌಟ್ ಎಕ್ಸೀಡಿಂಗ್ 8 ನ್ಯೂಟನ್ ಪರ್ ಸೆಂಟಿಮೀಟರ್ ಗಿಂತ ಜಾಸ್ತಿ ಹೋಗಬಾರ್ದು ಅನ್ನೋದು ಇದರ ಕಂಡೀಷನ್. ದಿಸ್ ಇಸ್ ದ ಮೇನ್ ಫೋಕಸ್ ಪಾಯಿಂಟ್ ಆಫ್ ದಿಸ್ ಕಂಡೀಷನ್. ಅದೇ ಥರ ನಮಗೆ ಎಲಾಸ್ಟಿಕ್ ಲಿಮಿಟ್ ಕೊಟ್ಟಿದ್ದಾರೆ. ಎಲಾಸ್ಟಿಕ್ ಮಾಡಲೆಸ್ ಆರ್ ಯಂಗ್ ಮಾಡಲೆಸ್ ಕೊಟ್ಟಿದ್ದಾರೆ. ಅದು 2 into 10 power 5 Newton per mm square. ಓಕೆ, ದೆನ್ ಇದು ಟನ್ ನಲ್ಲಿ ಕೊಟ್ಟಿರೋದ್ರಿಂದ ಟನ್ ಇನ್ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನಾವು ಯಾವುದರಲ್ಲಿ ಮಾಡ್ಕೋಬೇಕಂದ್ರೆ ಇಟ್ ಇಸ್ ದ ನ್ಯೂಟನ್ ಪರ್ ಎಮ್ ಸ್ಕ್ವೇರ್ ನಲ್ಲಿ ಮಾಡ್ಕೋಬೇಕು. ಓಕೆ, ಟನ್ ಇರೋದು 1000 kg ಡಿವೈಡ್ ಬೈ 10 ಮಾಡ್ಕೊಂಡು 1000 kg ಡಿವೈಡ್ ಬೈ 10 ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ ಟನ್ ಇರೋದು ನ್ಯೂಟನ್ ಅಲ್ಲಿ ಸಿಗುತ್ತೆ. ಸಾರಿ, ಇಟ್ ವಿಲ್ ಬಿ 1000 kg ಇರುತ್ತೆ. ಅದನ್ನು ವಾಟ್ ಎವರ್ ದ ಆನ್ಸರ್ ಇಟ್ ವಿಲ್ ಮಲ್ಟಿಪ್ಲೈ ಬೈ 10 ಮಾಡ್ಕೊಂಡ್ರೆ 1 kg is equal to 10 Newton ಮಲ್ಟಿಪ್ಲೈ ಬೈ 10 ಮಾಡ್ಕೊಳ್ಳಿ. 8 into 1000 into 10 ಮಾಡ್ಕೊಂಡಾಗ ದಿಸ್ ವಿಲ್ ಬಿ ನ್ಯೂಟನ್ ಅಲ್ಲಿ ಆಗುತ್ತೆ. ದೆನ್ ಸೆಂಟಿಮೀಟರ್ ಸ್ಕ್ವೇರ್ ಇರೋದ್ರಿಂದ ಏನಾಗುತ್ತೆ? ಇಟ್ ವಿಲ್ ಬಿ mm ಸ್ಕ್ವೇರ್ ಮಾಡ್ಕೋಬೇಕಂದ್ರೆ 10 power square. ಇಟ್ ವಿಲ್ ಬಿ 100 ಆಗುತ್ತೆ. Here 8 into 10,000 divided by 100 ಮಾಡಿದ್ರೆ ಏನಾಗುತ್ತೆ? 8 into 100 or 800 Newton per mm square. ಈ ಅಲ್ಟಿಮೇಟ್ ಸೇರ್ ಸ್ಟ್ರೆಂತ್ will be 400 Newton per mm square ನಲ್ಲಿ ಕೊಡ್ತಾರೆ. ಇದು ಎಲಾಸ್ಟಿಕ್ ಲಿಮಿಟ್ ಆರ್ ಯಂಗ್ ಮಾಡ್ಯುಲಸ್ 2 into 10 power 5 Newton per mm square. ಏನು ಫೈಂಡ್ ಔಟ್ ಮಾಡಬೇಕಿರೋದು ನಾವು? ಇಟ್ ವಿಲ್ ಬಿ ಎಪ್ಸಿಲಾನ್ ಫೈಂಡ್ ಔಟ್ ಮಾಡಬೇಕು. ದೆನ್ diameter of the hole and find out ಮಾಡಬೇಕು. Okay, the shear truss. What is the shear truss formula? 2xx or 2xy or 2yy. 2xy or 2yy or that is nothing but 2 ಅಂತ ಕರೀತೀವಿ. This is the 2 is equal to force divided by sliding area. ಫಾರ್ಮುಲಾ ಇರೋದು force divided by sliding area. ಸ್ಲೈಡಿಂಗ್ ಏರಿಯಾ ಅಂದರೆ ಪೆರಿಮೀಟರ್ 5d ಇಂಟು 5d ಅಂತ ತಗೊಳ್ತೀವಿ ಇಂಟು ಟಿ ಇಂಟು ಥಿಕ್ನೆಸ್ ಆಫ್ ದ ಪ್ಲೇಟ್. ಓಕೆ, ಏನಿದೆ ಹಿಯರ್ ದ ಲೋಡ್ ದ ಸೇರ್ ಸ್ಟ್ರೆಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ನಮಗೆ? 400 Newton per mm square ಅಲ್ಲಿ ಕೊಟ್ಟಿದ್ದಾರೆ. 400 Newton per mm square ನಲ್ಲಿ ಕೊಟ್ಟಿರೋದ್ರಿಂದ P is not given. ನಮಗೆ ಲೋಡ್ ಗೊತ್ತಿಲ್ಲ. ಹೀಗಾಗ್ಬಿಟ್ಟು ನಾವು ಏನು ಮಾಡ್ತೀವಿ? P has it is ಇಟ್ಕೊಳ್ಳಿ. Pi, well you know that
ಟಿ ನೋಡೋದು, ಡಿ ಗೊತ್ತಿಲ್ಲ, ನಾವು ಡಯಾಮೀಟರ್ನು ಫೈಂಡ್ ಔಟ್ ಮಾಡೋದು. ಓಕೆ, ಅವಾಗ ಏನಾಗುತ್ತೆ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ 400 pi d into t, p is equal to 400 pi d into t. This is ಈ ಟಿ ವ್ಯಾಲ್ಯೂ ಇದರಲ್ಲಿ ವ್ಯಾಲ್ಯೂ ಪುಟ್ ಮಾಡಿ ಅಂಡ್ ಪೈ ವ್ಯಾಲ್ಯೂನ ಹಾಕಿ. ಪೈ ವ್ಯಾಲ್ಯೂ is equal to 3.18, sorry 3.142 and t value is equal to 12.5 mm. ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಪ್ಲೈ ಮಾಡಿ ಆನ್ಸರ್ ಏನು ಬರುತ್ತೆ ಅಂದರೆ ನಮಗೆ p is equal to 1570 d ಬರುತ್ತೆ. ಆನ್ಸರ್ 1570 d ಬರುತ್ತೆ. ದಿಸ್ ಇಸ್ ಇಕ್ವೇಶನ್ 1 ಅಂತ ಕನ್ಸಿಡರ್ ಮಾಡಿ. ಇದನ್ನು ಇಕ್ವೇಶನ್ 1 ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ಕಂಪ್ರೆಷನ್ ಟ್ರಸ್. ಕಂಪ್ರೆಷನ್ ಟ್ರಸ್ ಅವ್ರು ಇಟ್ಟುಕೊಟ್ಟಿದ್ದಾರೆ. ಎಷ್ಟಿರುತ್ತೆ? 800 ಇದೆ. ಕಂಪ್ರೆಷನ್ ಟ್ರಸ್ಸು ಮ್ಯಾಕ್ಸಿಮಮ್ ಲಿಮಿಟ್ 800 ಇಂದ ದಾಟಂಗಿಲ್ಲ. ಈಗ ಆಗ್ಬಿಟ್ಟು ಏನು ಮಾಡ್ತೀವಿ, ಕಂಪ್ರೆಷನ್ ಟ್ರಸ್ ಇಸ್ ಈಕ್ವಲ್ ಟು 800 ಲೋಡ್ ಡಿವೈಡ್ ಬೈ ಪೈ ಡಿ ಸ್ಕ್ವೇರ್ ಬೈ 4. ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ದಿಸ್ ವ್ಯಾಲ್ಯೂನ ಹಾಕಿ ಮಾಡಿದ್ರೆ 800 ಇಂಟು ಪೈ ಡಿ ಸ್ಕ್ವೇರ್ ಬೈ 4. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ, ಡಿ ಇಸ್ ಈಕ್ವಲ್ ಟು 39250 ಏನೋ ಬಂತು. ದಿಸ್ ಇದು ಕ್ಯಾಲ್ಕುಲೇಟ್ ಮಾಡಿ. ದಿಸ್ ಇಕ್ವೇಶನ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ. 8 ಇಂಟು 5d ಬೈ 4. ಈ 5d ಬೈ 4 ಮಾಡಿದಾಗ ಸಮಥಿಂಗ್ ವ್ಯಾಲ್ಯೂ ಬರುತ್ತೆ. ದಿಸ್ ಇಸ್ ದ ಇಕ್ವೇಶನ್ ನಂಬರ್ 2. ಇಕ್ವೇಟಿಂಗ್ ಇಕ್ವೇಶನ್ 1 ಅಂಡ್ ಇಕ್ವೇಶನ್ 2 ಮಾಡಿದ್ರೆ ಏನು ಸಿಗುತ್ತೆ ಅಂದರೆ ಪಿ ಇಸ್ ಈಕ್ವಲ್ ಟು ಎಷ್ಟಿದೆ, 1570d. ದಿಸ್ ಇಸ್ 800 ಇಂಟು 5 ಇಂಟು ಡಿ ಸ್ಕ್ವೇರ್ ಬೈ 4. ಓಕೆ, 4 1 ಜಾ 4 2 ಜಾ ಇದು ಮಲ್ಟಿಪ್ಲೈ ಮಾಡಿಬಿಟ್ಟು ಇದನ್ನು ಆನ್ಸರ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಡಿ ಎಷ್ಟು ಬರುತ್ತೆ, 39250. ಓಕೆ, ದಿಸ್ ಇಸ್ ದ ಎಂಎಮ್ಸ್ ನಲ್ಲಿ ಬರುತ್ತೆ. ದಿಸ್ ಇಸ್ ದ ಎಂಎಂ ನಲ್ಲಿ ಬರುತ್ತೆ. ಓಕೆ, ದೆನ್ ನಾವು ಯಾವಾಗಲೂ ಫೈಂಡ್ ಔಟ್ ಮಾಡ್ಕೋಬಹುದು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ನಾವು ಈ ಫೈಂಡ್ ಔಟ್ ಮಾಡಬೇಕು. ಸ್ಟ್ರೈನ್, ಎಷ್ಟು ಸ್ಟ್ರೈನ್ ಆಗುತ್ತೆ ಏನದು. ಸ್ಟ್ರೈನ್ ಈಸ್ ಈಕ್ವಲ್ ಟು ಏನು, ಸ್ಟ್ರೈನ್ ಈಸ್ ಈಕ್ವಲ್ ಟು ಸ್ಟ್ರೆಸ್ ಡಿವೈಡ್ ಬೈ ಯಂಗ್ ಮಾಡ್ಯುಲಸ್. ಯಂಗ್ ಮಾಡ್ಯುಲಸ್ ಇಸ್ ಈಕ್ವಲ್ ಟು ಸ್ಟ್ರೆಸ್ ಡಿವೈಡ್ ಬೈ ಸ್ಟ್ರೈನ್. ಅದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ನಾವು. ಎಪ್ಸಿಲಾನ್ ಇಸ್ ಈಕ್ವಲ್ ಟು ಸ್ಟ್ರೆಸ್ ಡಿವೈಡ್ ಬೈ ಯಂಗ್ ಮಾಡ್ಯುಲಸ್. ಯು ನೋ ದಟ್ ದ ಕಂಪ್ರೆಷನ್ ಟ್ರಸ್, ದ ಕಂಪ್ರೆಷನ್ ಟ್ರಸ್ ಇಸ್ ಬಿ 800 ಏನೋ ಕೊಟ್ಟಿದ್ದಾರೆ. ಕಂಪ್ರೆಷನ್ ಟ್ರಸ್ ಡಿವೈಡ್ ಬೈ ಯಂಗ್ ಮಾಡ್ಯುಲಸ್ 2 into 10 power 5 is equal to 0.004 millimeter. This is for strain. Okay, thank you.